ನಮಸ್ಕಾರ ಸ್ನೇಹಿತರೆ, KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಓಕೆ, ಈ ಒಂದು ವಿಡಿಯೋ ಏನು ಕ್ಲಿಕ್ ಮಾಡ್ಕೊಂಡು ಬಂದಿದ್ದೀರಾ ಭಾಳ ಇಂಪಾರ್ಟೆಂಟು. ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಕೂಡ ನೋಡಿಲ್ಲ ಅಂತಂದರೆ ಶೇರ್ ಮಾಡ್ಬೋದು. ಯಾಕಂತಂದರೆ ವಿಡಿಯೋ ಮುಗಿಯೋವರೆಗೂ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಏನಂತಂದರೆ ಇಲ್ಲಿ ಒಂದು ಆರ್ಟಿಕಲ್ ಬಂದೈತೆ, ಅದು ಮಾಹಿತಿ ಮನೆ ಕಡೆಯಿಂದ. ಅಂದರೆ ಮಾಹಿತಿ ಮನೆ ಅಂತಂದರೆ ಅವರೊಂದು ಆರ್ಟಿಕಲ್ ಬರೀತಾರೆ. ಅಂದರೆ ಈ ಥರದ್ದು ಏನಾದರೂ ಸ್ಟೂಡೆಂಟ್ಸ್ಗೆ ಇರುವಂಥದ್ದು ಎಲ್ಲನೂ ಕೂಡ ತಿಳ್ಕೊಂಡು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಓಕೆ, ಅದೇ ರೀತಿಯಾಗಿ ಇಲ್ಲಿ ಕೂಡ ಬರೆದಿದ್ದಾರೆ. ಅಬೌಟ್ ಏನಪ್ಪ ಅಂತಂದರೆ ಕರ್ನಾಟಕ CET 2025 ರಿಸಲ್ಟ್, ಕರ್ನಾಟಕ CET 2025 ಫಲಿತಾಂಶ ಅಂತಂದು. ಸರಿ, ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ರಾಜ್ಯದ ಲಕ್ಷಾಂತರ PUC ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪಡೆಯುವ ಕನಸು ಕಂಡು ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದ UG CET 2025 ಪರೀಕ್ಷೆ ಬರೆದಿದ್ದರು. ಇದೀಗ ಅವರ ನಿರೀಕ್ಷೆಗೆ ಉತ್ತರ ನೀಡುವ ಗಳಿಗೆ ಹತ್ತಿರವಾಗಿದ್ದು ಫಲಿತಾಂಶ ಪ್ರಕಟಣೆ ಶೀಘ್ರದಲ್ಲೇ ನಡೆಯಲಿದೆ ಎಂಬ ದೃಢ ಮಾಹಿತಿ ಲಭ್ಯವಾಗಿದೆ. ಸರಿ, ಅದು ಎಷ್ಟು ಜನ ಬರೆದಿದ್ದಾರೆ, ಯಾವ ಕೋರ್ಸು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಅದಾದ ತಕ್ಷಣ ಇಲ್ಲಿ ಏನಿದೆ ನೋಡಿ, ಫಾರ್ ಎಕ್ಸಾಂಪಲ್ UG CET 2025 ಪರೀಕ್ಷೆಯ ವಿಶೇಷತೆಗಳೊಂದು. ಈ ವರ್ಷದ ಪರೀಕ್ಷೆ ಏಪ್ರಿಲ್ 16 ಮತ್ತು 17ರಂದು ರಾಜ್ಯಾದ್ಯಂತ 500ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಬಾರಿ ಪರೀಕ್ಷೆಗೆ 3.3 ಅಂತಂದರೆ 3,30,000 ಸ್ಟೂಡೆಂಟ್ಸ್ಗಳು ಏನು ಮಾಡಿದ್ರು, ನೋಂದಾಯಿಸಿ ಭಾಗವಹಿಸಿದ್ರಂತೆ. ಸೊ ಇದಕ್ಕೆ ಮೊದಲ ಬಾರಿಗೆ QR ಕೋಡ್ ಮುಖಾಂತರ ಮುಖಚಹರ ದೃಢೀಕರಣ ವ್ಯವಸ್ಥೆ ಜಾರಿಗೆ ಬಂದಿದೆ. ಸೊ ಹಂಗಾಗಿ ವೆಬ್ಕಾಸ್ಟಿಂಗ್ ಮೂಲಕ ನಿಗಾ ಇಡಲಾಗಿತ್ತು. ಸೊ ಟೆಕ್ನಾಲಜಿಯಿಂದ ಎಲ್ಲನೂ ಕೂಡ ಮುಗಿಸಿದ್ದಾರೆ. ಅದನ್ನು ಬಿಟ್ಟಾಕಿ ಇವಾಗ ಏನಂತಂದರೆ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ನಿಮಗೆ ಗೊತ್ತಿರುವ ಹಾಗೆ ರಿಸಲ್ಟ್ ಯಾರು ಕೂಡ ಬಂದಿಲ್ಲ. ಬಟ್ ಏನಕ್ಕೆ ಲೇಟ್ ಆಗ್ತಿದೆ ಅಂತಂದರೆ ಪಾಯಿಂಟ್ಸ್ ಏನು ಮೇನ್ ನೀವು ಗಮನಿಸಬೇಕಂತಂದರೆ, ಒಂದು ನಿಮ್ಮದು ಸೆಕೆಂಡ್ PUC ಎಕ್ಸಾಮ್ 2 ಅಂತಂದರೆ ಈಗ ಎಕ್ಸಾಮ್ 2 ಅನ್ನೋದೇನಿದೆ ಈಗ 17, 18, 19 ಇಷ್ಟರಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಬರ್ತದೆ. ಸೊ ಹಂಗಾಗಿ ಅದು ಅದಾದ ತಕ್ಷಣ CBSE 12ನೇ ತರಗತಿ ಫಲಿತಾಂಶ ಮೇ 13ರಂದು ಪ್ರಕಟಗೊಂಡಿದೆ. ಸೊ 13ಕ್ಕೆ ಪ್ರಕಟಗೊಂಡ ಕಾರಣ ಮತ್ತು ICSE ಫಲಿತಾಂಶ ಕೂಡ ಬರಬೇಕಲ್ವ, ಎಲ್ಲರೂ ಕೂಡ ಆಗಿದೆ. ಸೊ ಹಂಗಾಗಿ ಎಲ್ಲರೂ ಕೂಡ ತೊಗೋಬೇಕು ಅವರು ಕೇದವರು. ಸೊ ಅದಾದ ತಕ್ಷಣ ಕೃಷಿ ಪದವಿಗೆ ಸಂಬಂಧಿಸಿದ ಪ್ರಾಯೋಗಿಕ ಪರೀಕ್ಷೆಗಳ ಅಂಕಪಟ್ಟಿ ಇದನ್ನು ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳು KEಗೆ ಒದಗಿಸಬೇಕು. ಅಂದರೆ ಈಗ KE ಕಡೆಯಿಂದ ಏನೀಗ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸು, ಅದರಲ್ಲಿ ಕೂಡ KEದಲ್ಲಿ ಈಗ ಕೃಷಿ ಕೋಟ ಅಂತಂದರೆ ಅಗ್ರಿಕಲ್ಚರ್ ಕೋಟಕ್ಕೆ ಎಕ್ಸಾಮ್, ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತಿದಾರಲ್ಲ, ಆ ಕೆಲವೊಂದಿಷ್ಟು ಯೂನಿವರ್ಸಿಟಿ ಕಡೆಯಿಂದ ನಡೆಸಿದ್ದಾರೆ. ಸೊ ಹಂಗಾಗಿ ಯೂನಿವರ್ಸಿಟಿ ಅವ್ರು ಏನು ಮಾಡಬೇಕು, ಅವ್ರದ್ದು ಕೂಡ ಅಂಕಪಟ್ಟಿನ ಬಿಡಬೇಕು, KEದವ್ರಿಗೆ ಕೊಡಬೇಕು. ಸೊ ಇದಿಷ್ಟು ಅಂತಂದರೆ ಈಗಾಗಲೇ ನಿಮ್ಗೆ ಗೊತ್ತಿರೋಗೆ ಎಕ್ಸಾಮ್ 2 ಅದು ಬಂದಿಲ್ಲ. ಆ್ಯಂಡ್ ಈಗ 4ನೇದು ಏನು ಕಾಣಿಸ್ತಿದೆ ಪಾಯಿಂಟ್, ಅದನ್ನು ಕೂಡ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ದು ಕೂಡ ಎಕ್ಸಾಮ್ ಮುಗಿದ ತಕ್ಷಣ ಸಡನ್ನಾಗಿ ಏನಾಗಬೇಕಂತಂದರೆ ಸ್ವಲ್ಪ ದಿನ ಆಗುತ್ತೆ, KEದವ್ರಿಗೆ ಸ್ವಲ್ಪ ಡಾಟಾ ಹೋಗ್ಬೇಕಂತಂದ್ರೆ. ಸೊ ಹಂಗಾಗಿ ಎರಡೂ ಕೂಡ ಗಮನಿಸಿಟ್ಕೊಂಡು ನಿಮ್ಮ ರಿಸಲ್ಟ್ ಬರಬೇಕು. ಅಂದರೆ KCET ರಿಸಲ್ಟ್ ಅಂದರೆ ಸಡನ್ನೇ ನೀವು ಬರೋದಲ್ಲ. ನಿಮ್ಮದು ಎಕ್ಸಾಮ್ 2 ಅಂದರೆ ಈಗ ಸೆಕೆಂಡ್ PUC ಮಾರ್ಕ್ಸ್ ಒಂದೇ ಕನ್ಸಿಡರ್ ಮಾಡಿರಲ್ಲ. ಈಗ ಕೆಲವೊಂದಿಷ್ಟು ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ರ್ಯಾಂಕ್ ಅದನ್ನು ಕೂಡ ಎಲ್ಲನೂ ಕೂಡ ಮಾಡಿ ಒಂದು ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಅಂದರೆ ಬ್ಯಾಕಪ್ ಅಂತ ಕರಿತೀವಿ. ಇನ್ನೆಲ್ಲನೂ ಕೂಡ ಹಿಂದೆ ಎಲ್ಲನೂ ಕೂಡ ತಯಾರಿ ಎಲ್ಲನೂ ಕೂಡ ಮುಗಿದಿತ್ತು ಅಂತಂದರೆ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ನಿಮಗೆ ಈಗ ಅದಾದ ತಕ್ಷಣ ಕೆಲವೊಂದಿಷ್ಟು ಹುಡುಗರಿಗೆ ಹೋಗಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರಬೇಕು. PUC ಅಂಕ ಮತ್ತು IK ಅಂತ ಅಂಕಗಳನ್ನು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಏನಂತಂದರೆ ಈಗ ಕೆಲವೊಂದಿಷ್ಟು ಹುಡುಗರಿಗೆ ಕರೆದಿದ್ದಾರೆ, ಸ್ಪೆಷಲಾಗಿ ಕ್ವಾರ್ಟರ್ ರಿಸರ್ವೇಷನ್ನು ಕೂಡ ಕ್ಲೇಮ್ ಮಾಡ್ಕೊತಿರ್ತಾರೆ. ಅಂಥವ್ರು ಕೂಡ KEದವರು ಅಲ್ಲಿ ಕರೆದಿದ್ದಾರೆ. ಸೊ ಹಂಗಾಗಿ ಅವರು ಕೂಡ ಕೆಲವೊಂದಿಷ್ಟು ಮಾರ್ಕ್ಸ್ ಎಂಟ್ರಿ ಮಾಡೋಕೆ ಕೂಡ KEದವ್ರು ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ಬ್ಯಾಕಪ್ ಎಲ್ಲನೂ ಕೂಡ ನಿಮ್ಗೆ ಮುಗಿತಂತಂದರೆ KE ಕಡೆಯಿಂದ ರಿಸಲ್ಟ್ ಬರ್ತದೆ. ಸೊ ಅಧಿಕೃತ ಫಲಿತಾಂಶ ಬಿಡುಗಡೆ ಯಾವಾಗ ಆಗಿದ್ರೆ ಅಂತ ನೀವು ಕೇಳ್ಬೋದು. ಸೊ ಹಂಗಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ನೀಡಿದ ಮಾಹಿತಿ ಪ್ರಕಾರ CET ಫಲಿತಾಂಶ ಸಂಪೂರ್ಣವಾಗಿ ತಯಾರಾಗಿದೆ. ಸೊ ಆದರೆ CBSE ಮತ್ತು ಕೃಷಿ ಹಾಗೂ PUC ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಕಾಯಲಾಗುತ್ತದೆ. ಸೊ ಈ ಫಲಿತಾಂಶಗಳು ಪ್ರಕಟವಾದ ತಕ್ಷಣ CET ಫಲಿತಾಂಶ ಪ್ರಕಟಿಸಲಾಗುವುದು. ಈ ಪೈಕಿ ಕಳೆದ ಮೇ 13ರಂದು CBSE 10ನೇ ಮತ್ತು 12ನೇ ತರಗತಿ ಫಲಿತಾಂಶ ಪ್ರಕಟವಾಗಿದೆ. ಸೊ ಹಂಗಾಗಿ ಮೇ 17ಕ್ಕೆ PUC 2 ಪರೀಕ್ಷೆಗಳ ಫಲಿತಾಂಶ ಬಿಡುಗಡೆ ನಿರೀಕ್ಷೆ ಅಂತಂದರೆ 17ಕ್ಕೆ ಬರ್ಬೋದು ಅಂತಂದರೆ. ಹೀಗಾಗಿ ಇದೇ ಮೇ 20ರೊಳಗೆ CET ಫಲಿತಾಂಶ ಪ್ರಕಟವಾಗಬಹುದು ಎನ್ನಲಾಗುತ್ತದೆ. ಓಕೆ, ಸರಿ, ನೀವು ಯಾವ ರೀತಿ ನೋಡ್ಬೇಕು ರಿಸಲ್ಟ್ ಅಂತಂದರೆ ಸಿಂಪಲಾಗಿ ಎಲ್ಲೂ ಕೂಡ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿ KE ವೆಬ್ಸೈಟಿಂದ ಲಿಂಕ್ ಕೊಟ್ಟಿದ್ದಾರೆ. KE ಕಡೆ ಲಿಂಕ್ ಬರುತ್ತೆ. ಬಿಟ್ಟಾದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ನೀವು ಈಗ ಒಂದು ಲಿಂಕ್ ಬಿಡ್ತಾರೆ KE ಕಡೆಯಿಂದ, ಬಂದಾಗ ಅಂತ ನಾನು ಕೂಡ ತಿಳಿಸ್ತೀನಿ. ನಿಮ್ಗೆ ಲಿಂಕ್ನ ಡೈರೆಕ್ಟ್ ಕೊಡ್ತೀನಿ. ಆ ಲಿಂಕ್ ತೊಗೊಂಡು ನಿಮ್ಗೆ ಜಸ್ಟ್ ರಿಜಿಸ್ಟರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿಬಿಟ್ರೆ ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಮ ಒಂದು ಏನಿತ್ತು KCET ರಿಸಲ್ಟು ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಫೈನಲ್ಗೆ ಏನಿಲ್ಲ, ನೀವು ಮಾಡಿರ್ತಕ್ಕಂಥದ್ದು ಏನು ಟೈಮು ಇನ್ನೂ ಸ್ವಲ್ಪ ದಿನ, ಇಷ್ಟು ದಿನ ಕಾಯ್ತಾರೆ, ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ. KCET ರ್ಯಾಂಕ್ ಒಂದು ಬರ್ತಾ ನೋಡಿ, ಅದ್ರ ಮೇಲೆ ನೀವು ಅಸೆಸ್ ಮಾಡ್ಬೋದು. ಯಾವ ರೀತಿ ಅಸೆಸ್ ಮಾಡ್ಬೋದು, ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ರೀತಿ ಆಪ್ಷನ್ ಎಂಟ್ರಿ ನಿಮ್ಮದು ರ್ಯಾಂಕ್ ವೈಸ್ ಮಾಡ್ಬೋದು, ಯಾವ ಕೋರ್ಸ್ ನಿಮಗೆ ಬೆಟರ್ ಅಂದ್ಕೊಂಡಿರ್ತಾರೋ ಅದೇ ಕೋರ್ಸು, ಮತ್ತು ನಿಮ್ಮ ಡ್ರೀಮ್ ಕಾಲೇಜ್ ಅಂತ ಅಂದ್ಕೊಂಡಿರ್ತಾರೋ ಅದೇ ಕಾಲೇಜಿಗಾಗಿ ನಾನು ನಿಮಗೆ ತಯಾರಿ ಮಾಡ್ತೀನಿ. ಯಾವ ರೀತಿ ಮಾಡ್ಬೇಕು ನನ್ನ ಹತ್ರ ಕೆಲವೊಂದಿಷ್ಟು ಇದಾವೆ, ಏನೇನೆಲ್ಲ ಮಾಡ್ಬೇಕಂತ ಸ್ಟ್ರಾಟಜಿ. ಯಾಕಂದರೆ ನಾನೀಗ KCET ಕೌನ್ಸಿಲಿಂಗಲ್ಲಿ ಕಳೆದ ಒಂದು 4 ವರ್ಷಗಳಿಂದ ಕೂಡ ನೋಡ್ತಿದ್ದೀನಿ. ಓಕೆ, 4 ವರ್ಷದಲ್ಲಿ ನನಗೆ ಏನೇನು ಮಾಡ್ಬೇಕಂತೆಲ್ಲನೂ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಭಾಳಷ್ಟು ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಂಗಾಗಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಏನೇ ಆಗಲಿ ನಾನು ಕೂಡ ಪರ್ಸ್ನಲಾಗಿ ಕೂಡ ಸಿಗ್ತಾ ಇರ್ತೀನಿ.
ಸರಿನಾ. ಆ್ಯಂಡ್ ಗ್ರೂಪಲ್ಲಿ ಕೂಡ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ಒಂದು ಕೂಡ ಅಪ್ಡೇಟ್ ಕೂಡ ಮಿಸ್ ಆಗಲ್ಲ. ಓಕೆ ಸರಿ, ಎನಿವೇ ವೇಟ್ ಫಾರ್ ರಿಸಲ್ಟ್ ಅಂತಂದು ಅನ್ಬೋದು ಅಷ್ಟೇ. ಸರಿ ನೋಡೋಣ, ಏನಾದರೂ ಅಪ್ಡೇಟ್ ಬಂದಿರುತ್ತೆ ಸರಿ. ಹಂಗಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.